ಅಮೆರಿಕಾದಿಂದ ಗ್ರೀನ್ಲ್ಯಾಂಡ್ಗೆ ಒಂದು ಆಫರ್ ಬಂದಿದೆ. ಆದರೆ ಇದು ನೀವೆಲ್ಲ ಅಂದ್ಕೊಳ್ಳುವ ಹಾಗೆ ಸಾಮಾನ್ಯವಾದ ಆಫರ್ ಅಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಲಕ್ಷಗಟ್ಟಲೆ ಹಣ ಕೊಡ್ತೀವಿ, ನಮ್ಮ ಜೊತೆ ಸೇರಿಕೊಳ್ಳಿ ಅನ್ನೋ ಪ್ರಸ್ತಾಪ. ಇದು ಕೇವಲ ಗ್ರೀನ್ಲ್ಯಾಂಡ್ ಮಾತ್ರ ಅಲ್ಲ, ಇಡೀ ಜಗತ್ತಿನ ರಾಜಕೀಯ ನಕ್ಷೆಯನ್ನೇ ಬದಲಿಸಬಹುದಾದಂಥ ಒಂದು ದೊಡ್ಡ ನಡೆ. ಏನಿದು ಅಚ್ಚರಿಯ ಡೀಲ್? ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಸರಿ, ಈ ಇಡೀ ಕಥೆಯನ್ನ ಒಂದೊಂದಾಗೆ ಬಿಚ್ಚಿಡ್ತಾ ಹೋಗೋಣ. ಮೊದಲು ಅಮೆರಿಕದ ಆ ಆಫರ್ ಎಂಥದ್ದು ಅಂತ ನೋಡೋಣ. ಆಮೇಲೆ ಈ FAA ಡ್ರಾಫ್ಟ್ ಅಂದರೆ ಏನು, ಅದರೊಳಗೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಂಥ ಒಂದು ಸಂದಿಗ್ಧತೆಯಲ್ಲಿ ಗ್ರೀನ್ಲ್ಯಾಂಡ್ ಏನು ನಿರ್ಧಾರ ತಗೊಳ್ಬೋದು, ಇದಕ್ಕೆಲ್ಲ ಡೆನ್ಮಾರ್ಕ್ನ ಪ್ರತಿಕ್ರಿಯೆ ಹೇಗಿದೆ, ಮತ್ತೆ ಇಷ್ಟೆಲ್ಲ ಆಗ್ತಿದ್ರೂ ಯುರೋಪ್ ಯಾಕೆ ಸುಮ್ಮನಿದೆ, ಎಲ್ಲವನ್ನೂ ನೋಡೋಣ. ಅಮೆರಿಕದ ಈ ಪ್ರಸ್ತಾಪದ ಅತಿ ದೊಡ್ಡ ವಿಶೇಷತೆ ಏನು ಗೊತ್ತಾ? ಸಾಮಾನ್ಯವಾಗಿ ದೇಶಗಳ ನಡುವಿನ ಒಪ್ಪಂದ ಅಂದರೆ ಅದು ಸರ್ಕಾರಗಳ ಮಟ್ಟದಲ್ಲಿ ನಡೆಯುತ್ತೆ. ಆದರೆ ಅಮೆರಿಕದ ಈ ಪ್ರಸ್ತಾಪ ಇದೆಯಲ್ಲ, ಇದು ನೇರವಾಗಿ ಗ್ರೀನ್ಲ್ಯಾಂಡ್ನ ಪ್ರತಿಯೊಬ್ಬ ಪ್ರಜೆಯ ಜೇಬನ್ನೇ ಟಾರ್ಗೆಟ್ ಮಾಡಿದೆ. ಹೌದು, ವರದಿಗಳ ಪ್ರಕಾರ ಅಮೆರಿಕೆನ 51ನೇ ರಾಜ್ಯವಾಗಲು ಒಪ್ಪಿಗೆ ಅಂತ ವೋಟ್ ಮಾಡಿದ್ರೆ ಗ್ರೀನ್ಲ್ಯಾಂಡಿನ ಸುಮಾರು 56,000 ಪ್ರಜೆಗಳಲ್ಲಿ ಪ್ರತಿಯೊಬ್ಬರಿಗೂ ಸಿಗೋದು ಬರೋಬ್ಬರಿ $1,00,000. ಅಂದರೆ ಒಬ್ಬೊಬ್ಬರಿಗೂ ಸುಮಾರು 83 ಲಕ್ಷ ರೂಪಾಯಿ. ಇದು ಸುಮ್ಮನೆ ಒಂದು ಆಫರ್ ಅಲ್ಲ, ಇದು ಅಕ್ಷರಶಃ ಜೀವನವನ್ನೇ ಬದಲಿಸೋ ಡೀಲ್ ಅಲ್ವಾ? ಸರಿ, ಆಫರ್ ಅಂತೂ ಕೇಳಕ್ಕೆ ಅದ್ಭುತವಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಪ್ರಸ್ತಾಪವನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗುತ್ತಾ? ಇಲ್ಲ, ಅದಕ್ಕೆ ಒಂದು ಪಕ್ಕಾ ಪ್ಲಾನ್, ಒಂದು ಬ್ಲೂ ಪ್ರಿಂಟ್ ಸಿದ್ಧವಾಗಿದೆ. ಅದರ ಹೆಸರೇ FAA ಡ್ರಾಫ್ಟ್. ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕಾದ 51ನೇ ರಾಜ್ಯವನ್ನಾಗಿ ಮಾಡೋದು ಹೇಗೆ ಅನ್ನೋ ಸಂಪೂರ್ಣ ಮಾರ್ಗಸೂಚಿ ಇದರಲ್ಲಿದೆ. ಆದರೆ ಪ್ರತಿ ದೊಡ್ಡ ಆಫರ್ನ ಹಿಂದೆ ಒಂದು ಸಣ್ಣ ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತಲ್ಲ, ಇಲ್ಲೂ ಕೂಡ ಇದೆ. ಬಹುಶಃ ಇದು ಸಣ್ಣದಲ್ಲ, ಬಹಳ ದೊಡ್ಡ ಕಂಡೀಷನ್. ಈ ಯೋಜನೆಯ ಪ್ರಕಾರ ಹಣ ಸಿಗುತ್ತೆ ನಿಜ, ಆದರೆ ಅದಕ್ಕೆ ಪ್ರತಿಯಾಗಿ ಗ್ರೀನ್ಲ್ಯಾಂಡ್ ತನ್ನ ಭದ್ರತೆ, ವಿದೇಶಾಂಗ ನೀತಿ ಮತ್ತು ಹಣಕಾಸಿನ ನಿಯಂತ್ರಣ, ಈ 3 ಪ್ರಮುಖ ಅಧಿಕಾರಗಳನ್ನು ಅಮೆರಿಕಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಅಂದರೆ ಹಣಕ್ಕಾಗಿ ತನ್ನ ಸಾರ್ವಭೌಮತ್ವವನ್ನೇ ಅಡ ಇಡಬೇಕಾಗಬಹುದು. ಈ ಇಡೀ ಪ್ರಕ್ರಿಯೆ ಇದೊಂದು 4 ಹಂತಗಳ ಸಿನಿಮಾ ಕಥೆ ಇದ್ದಾಗೆ. ಮೊದಲನೇ ಹಂತ, ವಾಷಿಂಗ್ಟನ್ನಲ್ಲಿರೋ US ಕಾಂಗ್ರೆಸ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು. 2ನೇ ಹಂತದಲ್ಲಿ ಗ್ರೀನ್ಲ್ಯಾಂಡ್ನ ಸ್ವಂತ ಸಂಸತ್ತು ಇದಕ್ಕೆ ಒಪ್ಪಿಗೆ ನೀಡಬೇಕು. 3ನೇ ಹಾಗೂ ಅತಿ ಮುಖ್ಯವಾದ ಹಂತದಲ್ಲಿ ಗ್ರೀನ್ಲ್ಯಾಂಡ್ನ ಜನರೇ ಮತ ಹಾಕಿ ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಅಲ್ಲಿ 51% ಜನ ಹೌದು ಅಂದರೆ ಇತಿಹಾಸವೇ ಸೃಷ್ಟಿಯಾಗುತ್ತೆ. ಗ್ರೀನ್ಲ್ಯಾಂಡ್ ಅಧಿಕೃತವಾಗಿ ಅಮೆರಿಕದ 51ನೇ ರಾಜ್ಯವಾಗುತ್ತೆ. ಈ ಪ್ರಸ್ತಾಪ ನಿಜಕ್ಕೂ ಗ್ರೀನ್ಲ್ಯಾಂಡ್ನ ಜನರನ್ನು ಒಂದು ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದು ಹೇಗಿದೆ ಅಂದರೆ, ಒಂದು ಕಡೆ ತಕ್ಷಣಕ್ಕೆ ಸಿಗುವ ಕೋಟ್ಯಾಂತರ ರೂಪಾಯಿ ಲಾಟ್ರಿ, ಇನ್ನೊಂದು ಕಡೆ ಜೀವನ ಪೂರ್ತಿ ಭದ್ರತೆ ಕೊಡುವಂಥ ಸೌಲಭ್ಯಗಳು. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಹಣವೇ ಅಥವಾ ಹಕ್ಕುಗಳೇ ಅನ್ನೋ ದೊಡ್ಡ ಪ್ರಶ್ನೆ. ಈ ಹೋಲಿಕೆ ನೋಡಿದ್ರೆ ಆ ಗೊಂದಲ ಇನ್ನೂ ಸ್ಪಷ್ಟವಾಗುತ್ತೆ. ಅಮೆರಿಕ ಕೊಡೋದು ಒನ್ ಟೈಮ್ ಪೇಮೆಂಟ್, ಆದರೆ ಡೆನ್ಮಾರ್ಕ್ ಜೊತೆಗಿನ ಸಂಬಂಧದಿಂದ ಸಿಗ್ತಿರೋದು ಏನು? ಉಚಿತ ಆರೋಗ್ಯ, ಉಚಿತ ಸಾರಿಗೆ, ತಮ್ಮದೇ ಆದ ಸಂಸತ್ತು ನಡೆಸುವ ಅಧಿಕಾರ ಮತ್ತು ಪ್ರತಿ ವರ್ಷ ಆರ್ಥಿಕ ಬೆಂಬಲ. ಇದು ಒಂದು ಸಲ ಸಿಗುವ ಭಾರಿ ಮೊತ್ತ ಮತ್ತು ಜೀವನ ಪೂರ್ತಿ ಸಿಗುವ ಭದ್ರತೆ ನಡುವಿನ ಆಯ್ಕೆ. ನಿಜಕ್ಕೂ ಇದು ಬಹಳ ಕಠಿಣ ನಿರ್ಧಾರ. ಗ್ರೀನ್ಲ್ಯಾಂಡ್ ಈ ಆಯ್ಕೆ ಬಗ್ಗೆ ಯೋಚನೆ ಮಾಡ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅದರ ಮೇಲೆ ಸದ್ಯಕ್ಕೆ ಅಧಿಕಾರ ಹೊಂದಿರೋ ಡೆನ್ಮಾರ್ಕ್ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ. ಅವರ ಪ್ರತಿಕ್ರಿಯೆ ಬರೀ ಮಾತಲ್ಲ, ಅದು ನೇರ ಆಕ್ಷನ್. ವರದಿಗಳ ಪ್ರಕಾರ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಬಳಿ ಒಂದು ಮೆಗಾ ವಾರ್ ಡ್ರಿಲ್ ನಡೆಸಲು ಸಿದ್ಧವಾಗ್ತಿದೆಯಂತೆ. ಅದರ ಉದ್ದೇಶವೇನು ಗೊತ್ತೇ? ಅಮೆರಿಕದ ಸಂಭಾವ್ಯ ಆಕ್ರಮಣವನ್ನು ಎದುರಿಸುವುದು ಹೇಗೆ ಅಂತ ಅಭ್ಯಾಸ ಮಾಡೋದು. ಇದು ಕೇವಲ ಒಂದು ಯುದ್ಧಾಭ್ಯಾಸ ಅಲ್ಲ, ಗ್ರೀನ್ಲ್ಯಾಂಡ್ ನಮ್ಮದು, ಅದರ ಜೋಲಿಗೆ ಬಂದ್ರೆ ಸುಮ್ಮನಿರಲ್ಲ ಅಂತ ಡೆನ್ಮಾರ್ಕ್ ಕಳಿಸುತ್ತಿರುವ ಒಂದು ಸ್ಪಷ್ಟ ಮತ್ತು ಖಡಕ್ ಸಂದೇಶ. ಆದರೆ ಇಷ್ಟೆಲ್ಲ ಧೈರ್ಯ ತೋರಿಸ್ತಿರೋ ಡೆನ್ಮಾರ್ಕ್ಗೆ ಯುರೋಪ್ನಿಂದ ಸಿಕ್ಕಿರೋ ಬೆಂಬಲ ಮಾತ್ರ ಅಷ್ಟಕ್ಕಷ್ಟೇ. ಇಡೀ ನ್ಯಾಟೋದಲ್ಲಿ ಅವರಿಗೆ ಧ್ವನಿಗೂಡಿಸಿರೋದು ಕೇವಲ 2 ದೇಶಗಳು, ಫ್ರಾನ್ಸ್ ಮತ್ತು ಸ್ಪೇನ್. ನ್ಯಾಟೋ ಮಿತ್ರ ರಾಷ್ಟ್ರವಾಗಿದ್ರೂ ಅಮೆರಿಕದ ವಿರುದ್ಧ ನಿಲ್ಲೋಕೆ ಬೇರೆ ಯಾರೂ ಮುಂದೆ ಬರ್ತಿಲ್ಲ ಅನ್ನೋದಿಲ್ಲಿ ಗಮನಿಸಬೇಕಾದ ಅಂಶ. ಫ್ರಾನ್ಸ್, ಸ್ಪೇನ್. ಸರಿ, ಹಾಗಾದರೆ ಯುರೋಪ್ನ ದೊಡ್ಡಣ್ಣಂದ್ರಾದ ಜರ್ಮನಿ, UK, ಇಟಲಿ ಇವರೆಲ್ಲ ಎಲ್ಲಿದ್ದಾರೆ? ಇಲ್ಲಿಯ ಕಥೆ ಒಂದು ನಿಗೂಢ ತಿರುವು ತಗೊಳುತ್ತೆ. ಯಾಕಂದರೆ ಅವರಿಂದ ಉತ್ತರ ಸಿಗ್ತಿಲ್ಲ, ಬದಲಾಗಿ ಒಂದು ಆತಂಕಕಾರಿ ಮೌನ ಆವರಿಸಿದೆ. ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಇಟಲಿ, ಯುರೋಪಿನ ಈ ದೊಡ್ಡ ಶಕ್ತಿಗಳ ನಾಯಕರನ್ನ ಈ FAA ಡ್ರಾಫ್ಟ್ ಬಗ್ಗೆ ಕೇಳಿದರೆ ಅವರೆಲ್ಲ ಉತ್ತರ ಕೊಡದೆ ಜಾರಿಕೊಳ್ತಿದ್ದಾರಂತೆ. ಬಹುಶಃ ಅಮೆರಿಕವನ್ನು ಎದುರು ಹಾಕೊಳ್ಳುವ ಧೈರ್ಯ ಯಾರಿಗೂ ಇಲ್ಲ ಅನಿಸುತ್ತೆ. ಅಥವಾ ಇದರ ಹಿಂದೆ ನಮಗಿನ್ನೂ ತಿಳಿಯದ ಬೇರೆಯ ರಾಜಕೀಯ ಲೆಕ್ಕಾಚಾರ ಇದೆಯಾ? ಸೊ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ, ಇದು ನಿಜವಾಗ್ಲೂ ಗ್ರೀನ್ಲ್ಯಾಂಡ್ನ ಜನರ ಮೇಲಿನ ಪ್ರೀತಿಯಿಂದ ಕೊಟ್ಟ ಆಫರಾ, ಅಥವಾ ಆರ್ಕ್ಟಿಕ್ ಪ್ರದೇಶದ ಅಪಾರ ಸಂಪತ್ತು ಮತ್ತೆ ಅದರ ಆಯ್ಕಟ್ಟಿನ ಜಾಗದ ಮೇಲೆ ಹಿಡಿತ ಸಾಧಿಸಲು ಅಮೆರಿಕ ಹೆಣೆದ ಒಂದು ಚಾಣಾಕ್ಷ ರಾಜಕೀಯ ಬಲೆನ?
ಈ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಒಂದು ಆಫರ್ ಇಡೀ ಜಗತ್ತಿನ ರಾಜಕೀಯ ಸಮೀಕರಣವನ್ನೇ ಬದಲಿಸೋ ಶಕ್ತಿ ಹೊಂದಿದೆ.